ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅನ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅನ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ಪಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನ ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನ ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನ ಉಪಯೋಗಿಸ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನ ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನ ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದ್ರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನ ನಿಮಗೆ ಕೊಡ್ತಾ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದಾಗಿ ನಾವು ನೀಡುವಂತಹ ಮಾಹಿತಿಗಳನ್ನು ಅದನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಈ ಒಂದು ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ನಿಗೂಢ ವ್ಯಕ್ತಿತ್ವ ಅಂತಕ್ಕಂಥದ್ದು. ಇವರನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಮೀನ ಹೆಜ್ಜೆಯ ಗುರುತನ್ನು ಕಂಡುಹಿಡಿಯೋದಕ್ಕೆ ಹೇಗೆ ಸಾಧ್ಯ ಇಲ್ವೋ, ಅಥವಾ ಹೆಣ್ಣಿನ ಮನಸ್ಸನ್ನು ಯಾವ ರೀತಿ ತಿಳಿಯೋದಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ವೃಶ್ಚಿಕ ರಾಶಿಯವರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ತಿಳಿಯೋದು ಕೂಡ ಅಷ್ಟೇ ಕಷ್ಟ ಅಂತ ಹೇಳ್ತಕ್ಕಂಥದ್ದು. ಇವರು ಎಷ್ಟೇ ಕಷ್ಟ ಆದರೂ ಕೂಡ ರಿವೆಂಜ್ ಅಂತಕ್ಕಂಥದ್ದು ಇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ವಿಚಾರ. ಯಾರ ಜೊತೆಗೂ ಕೆಟ್ಟದ್ದನ್ನು ಬಯಸೋದಿಲ್ಲ, ಯಾರಿಗೂ ತೊಂದರೆಯನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯಾರಾದರೂ ಮೋಸ ಮಾಡಿದ್ರೆ, ನೋವನ್ನು ಉಂಟು ಮಾಡಿದ್ರೆ ಯಾವತ್ತೂ ಕೂಡ ಅದನ್ನು ಮರೆಯೋದಿಲ್ಲ. ಸಮಯ ಬಂದಾಗ ಸರಿಯಾದ ಉತ್ತರವನ್ನು ನೀಡುತ್ತಾರೆ. ಪತ್ತೇದಾರಿಕೆ ಅಂತಕ್ಕಂಥದ್ದು ಇವರ ರಕ್ತದಲ್ಲೇ ಇರುತ್ತೆ. ಅಂದರೆ ಗೂಢಾಚಾರಿಕೆ ಅಂತಕ್ಕಂಥದ್ದು. ಯಾವುದೇ ವಿಚಾರವನ್ನ ಅರ್ಧಂಬರ್ಧ ತಿಳ್ಕೊಳ್ಳೋದಿಲ್ಲ, ಪೂರ್ತಿಯಾಗಿ ತಿಳ್ಕೊಂಡು ಮುನ್ನುಗ್ತಾ ಇರ್ತಾರೆ. ಯಾರ ಮನಸ್ಸಲ್ಲಿ ಏನು ನಡೀತಾ ಇರ್ಬೋದು ಅಂತಕ್ಕಂಥದ್ದನ್ನು ಕೂಡ ಕಣ್ಣು ಮುಚ್ಚಿಯೇ ಪತ್ತೆ ಮಾಡುವಂತಹ ವಿಶೇಷವಾದ ಗುಣ ಇವರಲ್ಲಿರುತ್ತೆ. ತಮ್ಮ ಮನಸ್ಸಿನ ವಿಷಯವನ್ನ ಯಾರ ಜೊತೆ ಕೂಡ ಅಷ್ಟಾಗಿ ಹಂಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹೊರನೋಟಕ್ಕೆ ನೋಡೋದಕ್ಕೆ ತುಂಬಾ ಗಾಂಭೀರ್ಯತೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ, ಆದರೆ ಮಗುವಿನಂತಹ ಮನಸ್ಸು ಇವರಲ್ಲೂ ಕೂಡ ಇರುತ್ತೆ. ಯಾರನ್ನ ಇಷ್ಟಪಡ್ತಾರೋ, ಯಾರನ್ನ ಪ್ರೀತಿಯಿಂದ ಕಾಣ್ತಾರೋ ಅವರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರ್ತಾರೆ. ತುಂಬಾ ನಿಷ್ಠವಂತರು ಅಂತ ಹೇಳ್ತಾರೆ. ಯಾರನ್ನ ನಂಬಿದ್ರು ಕೂಡ ಆ ವ್ಯಕ್ತಿಗಳ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವಂತಹ ಕೆಲಸಗಳನ್ನ ಇವರು ಮಾಡೋದಿಲ್ಲ. ಇಂತಹ ವೃಶ್ಚಿಕ ರಾಶಿಗೆ ಅದೃಷ್ಟ ತರ್ತಕ್ಕಂತಹ ಬಣ್ಣ ಬಂದು ಗಾಢ ಕೆಂಪು ಬಣ್ಣ, ಮರೂನ್ ಬಣ್ಣ ಅಂತ ಹೇಳುವಂಥದ್ದು, ಅಥವಾ ಸ್ವಲ್ಪ ಕೆಂಪು ಅಥವಾ ಗಾಢ ಬಣ್ಣಗಳು ಇವರಿಗೆ ಶುಭವನ್ನು ತಂದುಕೊಡುತ್ತೆ. ಇದನ್ನು ನೀವು ಎಲ್ಲಿ ಬಳಸ್ಕೋಬೇಕು ಅಂದರೆ, ನಿಮ್ಮ ಮನೆಯಿಂದ ಹಿಡಿದು, ನಿಮ್ಮ ಮೊಬೈಲ್ ಕವರಿಂದ ಹಿಡಿದು, ನಿಮ್ಮ ಗಾಡಿ, ನಿಮ್ಮ ಬಟ್ಟೆ ಎಲ್ಲದರಲ್ಲೂ ಕೂಡ ಇದನ್ನು ಬಳಸ್ಕೋಬಹುದು. ಅದು ನಿಮಗೆ ಶುಭವನ್ನು ತಂದುಕೊಡುತ್ತೆ. ಶುಭ ಸಂಖ್ಯೆ ನೀವು ಫಾಲೋ ಮಾಡಬೇಕಾಗಿರೋದು 9, 1 ಮತ್ತು 4, ಜೊತೆಗೆ 7 ಕೂಡ ಫಾಲೋ ಮಾಡಬಹುದು. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಖ್ಯೆಗಳಿದೆ. ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ, ಗಾಡಿ ನಂಬರನ್ನು ಟೋಟಲ್ ಮಾಡಿದಾಗ, ಹೆಸರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬಂತು ಅಂದರೆ ಅತ್ಯಂತ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾವುದೇ ಕೆಲಸ ಮಾಡೋದಾದರೂ ಕೂಡ ಮಂಗಳವಾರ ಅಥವಾ ಗುರುವಾರದ ದಿನ ಅದನ್ನು ಪ್ರಾರಂಭ ಮಾಡ್ಕೊಳ್ಳಿ. ನಿಮಗೆ ಅದೃಷ್ಟ ತರತಕ್ಕಂತಹ ದೇವರುಗಳು ಸುಬ್ರಹ್ಮಣ್ಯ ಸ್ವಾಮಿ ಆಗಿರುತ್ತೆ. ಶತ್ರುಗಳ ನಾಶ ಆಗಲಿಕ್ಕೆ, ಶತ್ರುಗಳ ಮುಂದೆ ವಿಜಯ ಆಗಲಿಕ್ಕೆ ಹನುಮಂತನ ಆರಾಧನೆಯನ್ನು ಮಾಡಿಕೊಳ್ಳಿ. ಜೊತೆಗೆ ಭಯ ನಿವಾರಣೆಗೆ ಅಥವಾ ಸಂಕಷ್ಟದಿಂದ ಹೊರಬರೋದಕ್ಕೆ ಕಾಲಭೈರವನ ಪೂಜೆ ಮಾಡ್ಕೋಬಹುದು. ಅಡೆತಡೆಗಳು ಕೂಡ ಇದರಿಂದ ದೂರ ಆಗುತ್ತೆ. ನಿಮ್ಮ ಹೆಸರಿನ ಅಕ್ಷರಗಳು ಪೂರ್ಣವಾಗಿ ಬರುವಂಥದ್ದು ತ, ತಿ, ನೋ, ನೀ ಅಥವಾ ಯು ಅಕ್ಷರಗಳು ಕೂಡ ಬರುತ್ತೆ. ಈ ಅಕ್ಷರದಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುವಂಥದ್ದು ತುಂಬ ಅವಶ್ಯಕತೆವಾಗಿರುತ್ತೆ. ಇದು ಮ್ಯಾಚ್ ಆದಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಆಗಿಂದ ಆಗ ಬರ್ತಾ ಇರುತ್ತೆ. ಅದರಿಂದ ಹೊರಬರೋದು ಬಹಳ ಕಷ್ಟ ಆಗುತ್ತೆ.
ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರೋ ಬದಲಾವಣೆಗಳು ನಿಮ್ಮ ಗುಣಲಕ್ಷಣಗಳಲ್ಲಿ ಏನು ಅಂತಂದ್ರೆ, ಯಾರ ಮೇಲೂ ಕೂಡ ಸುಮ್ಮನೆ ಅನುಮಾನ ಪಡೋದಕ್ಕೆ ಹೋಗಬೇಡಿ. ಎಲ್ಲರ ಮೇಲೂ ಕೂಡ ಅನುಮಾನ ಪಡೋದಕ್ಕೆ ಹೋಗಬೇಡಿ. ಕೆಲವು ವ್ಯಕ್ತಿಗಳನ್ನ ಅನುಮಾನ ಪಡದೇ ಕೂಡ ನಂಬಬಹುದು. ಅಂದ್ರೆ ಯಾರ ಜೊತೆ ವ್ಯವಹಾರ ಮಾಡೋದಿಲ್ಲ, ಅವರ ಮೇಲೆ ಏನಕ್ಕೆ ಒಂದು ಅವರು ಏನು ಅಂತ ಹೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಜೊತೆ ವ್ಯವಹಾರ ಮಾಡ್ತೀರಾ ಅವ್ರ ಬಗ್ಗೆ ಮಾತ್ರ ತಿಳ್ಕೊಳ್ಳಿ. ಕ್ಷಮಿಸುವಂತಹ ಗುಣ ಕೂಡ ಇರಬೇಕಾಗತ್ತೆ ಒಬ್ಬ ವ್ಯಕ್ತಿಯಲ್ಲಿ. ಇದೇ ಇಲ್ಲ ಅಂತಲ್ಲ, ಅದನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಮಾನಸಿಕ ಶಾಂತಿಗೆ ಈ ಒಂದು ಗುಣ ನೀವು ರೂಢಿಸ್ಕೊಂಡ್ರೆ ಎಷ್ಟೋ ದಿನ ನೀವು ನೆಮ್ಮದಿಯಾಗಿ ಮಲಗ್ಬೋದಾಗಿತ್ತು, ಅಥವಾ ಮುಂದಿನ ದಿವಸದಲ್ಲಿ ಮಲಗ್ಬೋದು. ಎಲ್ಲಾ ವಿಚಾರಗಳನ್ನ ರಹಸ್ಯವಾಗಿಡುವ ಅವಶ್ಯಕತೆ ಇಲ್ಲ. ಕೆಲವು ವಿಚಾರಗಳನ್ನ ಮುಕ್ತವಾಗಿ ಮಾತಾಡುವಂತಹ ಅವಶ್ಯಕತೆ ಕೂಡ ಇರುತ್ತೆ. ಅದನ್ನ ಮಾಡಿ ಅಂತ ಹೇಳ್ತೀನಿ. ಮೊಂಡುತನ ಬೇಡ, ಅಂದ್ರೆ ಹಠತ್ತನ ಬೇಡ, ಮೊಂಡುತನ ಬೇಡ ಅಂತ ಹೇಳ್ತೀನಿ. ಸಿಟ್ಟಿನ ವರದಲ್ಲಿ ಯಾವತ್ತೂ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ಒಂದು ಸಿಟ್ಟು ಅಂತಕ್ಕಂಥದ್ದು ನಿಮಗೆ ಬಹಳಷ್ಟು ತೊಂದರೆಯನ್ನು ತಂದುಕೊಡುತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು. ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು ಅಂದರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ಈ ಬ್ರೇಸ್ಲೆಟ್ಗಳನ್ನು ಯಾರ್ಯಾರು ಧರಿಸ್ಕೊಂಡಿದ್ದೀರೋ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಯಾವ ರೀತಿ ಇದೆ ರಿಸಲ್ಟ್ ಅಂತ ಹೇಳಿ. ಯಾಕಂದರೆ ಇನ್ನಷ್ಟು ಜನಕ್ಕೆ ತಗೊಳ್ಳೋದಕ್ಕೆ ಅದು ಉಪಯೋಗವಾಗಿರುತ್ತೆ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.